ಬೋವಿ ನಿಗಮದ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ. ಮಾಜಿ ಎಂಡಿ ಲೀಲಾವತಿಯನ್ನ ಬಂಧಿಸಲಾಗಿದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೋವಿ ನಿಗಮದಲ್ಲಿ ಹಗರಣ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಇಡಿಯಿಂದ ನಾಗರಾಜಪ್ಪ ಸೆರೆ ಕೂಡ ಆಗಿದೆ. ನಾಗರಾಜಪ್ಪ ಯಾರು? ಮಾಜಿ ಪ್ರಧಾನ ವ್ಯವಸ್ಥಾಪಕ ಈ ನಾಗರಾಜಪ್ಪ. ಇದೀಗ ಲೀಲಾವತಿಯನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಲೀಲಾವತಿ ಮಾಜಿ ಎಂಡಿ, ಇದೇ ಬೋವಿ ನಿಗಮದ್ದು. ಹಾಗಾದ್ರೆ ಏನ್ ಪ್ರಕರಣ ಇದು? ಪ್ರಕರಣ ನೋಡ್ತಾ ಹೋಗ್ಬೇಕಾದ್ರೆ ಇದೇ ಬೋವಿ ನಿಗಮದ ವಿವಿಧ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸೋದಾಗಿ ಅಧಿಕಾರಿಗಳು ಈ ಜನರಿಗೆ ಆಮಿಷವನ್ನು ಒಡ್ಡಿ, ಸಾಲ ಯಾರಿಗೆ ಕೊಡಿಸಿದ್ದು? ಜನರಿಗೆ ಕೊಡಿಸಿದಲ್ಲ, ಜನರಿಂದ ದಾಖಲೆಗಳನ್ನ ತೆಗೆದುಕೊಂಡಿದ್ದು. ಸಾಲ ಇವರೇ ತಗೊಂಡಿದ್ದು. ಜನರ ಹೆಸರಲ್ಲಿ ಇವರು ಸಾಲ ತಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ ಲೀಲಾವತಿ ಅಂತ. ಇಡಿ ಅಧಿಕಾರಿಗಳು ಈಕೆಯನ್ನೀಗ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಹಾಗೆ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಇದ್ನಲ್ಲ, ಆತನ ಬಂಧನ ಕೂಡ ಆಗಿದೆ. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ರೆ. ಈ ಹಿಂದೆ ನಾವು ನೋಡಿದ್ವಿ, ಮೊನ್ನೆಯಷ್ಟೇ ಬೆಂಗಳೂರು, ಶಿವಮೊಗ್ಗ ಅಲ್ಲೆಲ್ಲೂ ಕೂಡ ಆಸ್ತಿ ಎಷ್ಟಿದೆ, ಚರಾಸ್ತಿ, ಸ್ಥಿರಾಸ್ತಿ ಇವರದೆಲ್ಲ ಎಷ್ಟೆಷ್ಟಿದೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಬೋವಿ ನಿಗಮದ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ. ಮಾಜಿ ಎಂಡಿ ಲೀಲಾವತಿಯನ್ನ ಬಂಧಿಸಲಾಗಿದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೋವಿ ನಿಗಮದಲ್ಲಿ ಹಗರಣ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಇಡಿಯಿಂದ ನಾಗರಾಜಪ್ಪ ಸೆರೆ ಕೂಡ ಆಗಿದೆ. ನಾಗರಾಜಪ್ಪ ಯಾರು? ಮಾಜಿ ಪ್ರಧಾನ ವ್ಯವಸ್ಥಾಪಕ ಈ ನಾಗರಾಜಪ್ಪ. ಇದೀಗ ಲೀಲಾವತಿಯನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಲೀಲಾವತಿ ಮಾಜಿ ಎಂಡಿ, ಇದೇ ಬೋವಿ ನಿಗಮದ್ದು. ಹಾಗಾದ್ರೆ ಏನ್ ಪ್ರಕರಣ ಇದು? ಪ್ರಕರಣ ನೋಡ್ತಾ ಹೋಗ್ಬೇಕಾದ್ರೆ ಇದೇ ಬೋವಿ ನಿಗಮದ ವಿವಿಧ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸೋದಾಗಿ ಅಧಿಕಾರಿಗಳು ಈ ಜನರಿಗೆ ಆಮಿಷವನ್ನು ಒಡ್ಡಿ, ಸಾಲ ಯಾರಿಗೆ ಕೊಡಿಸಿದ್ದು? ಜನರಿಗೆ ಕೊಡಿಸಿದಲ್ಲ, ಜನರಿಂದ ದಾಖಲೆಗಳನ್ನ ತೆಗೆದುಕೊಂಡಿದ್ದು. ಸಾಲ ಇವರೇ ತಗೊಂಡಿದ್ದು. ಜನರ ಹೆಸರಲ್ಲಿ ಇವರು ಸಾಲ ತಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ ಲೀಲಾವತಿ ಅಂತ. ಇಡಿ ಅಧಿಕಾರಿಗಳು ಈಕೆಯನ್ನೀಗ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಹಾಗೆ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಇದ್ನಲ್ಲ, ಆತನ ಬಂಧನ ಕೂಡ ಆಗಿದೆ. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ರೆ. ಈ ಹಿಂದೆ ನಾವು ನೋಡಿದ್ವಿ, ಮೊನ್ನೆಯಷ್ಟೇ ಬೆಂಗಳೂರು, ಶಿವಮೊಗ್ಗ ಅಲ್ಲೆಲ್ಲೂ ಕೂಡ ಆಸ್ತಿ ಎಷ್ಟಿದೆ, ಚರಾಸ್ತಿ, ಸ್ಥಿರಾಸ್ತಿ ಇವರದೆಲ್ಲ ಎಷ್ಟೆಷ್ಟಿದೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಬೋವಿ ನಿಗಮದ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ. ಮಾಜಿ ಎಂಡಿ ಲೀಲಾವತಿಯನ್ನ ಬಂಧಿಸಲಾಗಿದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೋವಿ ನಿಗಮದಲ್ಲಿ ಹಗರಣ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಇಡಿಯಿಂದ ನಾಗರಾಜಪ್ಪ ಸೆರೆ ಕೂಡ ಆಗಿದೆ. ನಾಗರಾಜಪ್ಪ ಯಾರು? ಮಾಜಿ ಪ್ರಧಾನ ವ್ಯವಸ್ಥಾಪಕ ಈ ನಾಗರಾಜಪ್ಪ. ಇದೀಗ ಲೀಲಾವತಿಯನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಲೀಲಾವತಿ ಮಾಜಿ ಎಂಡಿ, ಇದೇ ಬೋವಿ ನಿಗಮದ್ದು. ಹಾಗಾದ್ರೆ ಏನ್ ಪ್ರಕರಣ ಇದು? ಪ್ರಕರಣ ನೋಡ್ತಾ ಹೋಗ್ಬೇಕಾದ್ರೆ ಇದೇ ಬೋವಿ ನಿಗಮದ ವಿವಿಧ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸೋದಾಗಿ ಅಧಿಕಾರಿಗಳು ಈ ಜನರಿಗೆ ಆಮಿಷವನ್ನು ಒಡ್ಡಿ, ಸಾಲ ಯಾರಿಗೆ ಕೊಡಿಸಿದ್ದು? ಜನರಿಗೆ ಕೊಡಿಸಿದಲ್ಲ, ಜನರಿಂದ ದಾಖಲೆಗಳನ್ನ ತೆಗೆದುಕೊಂಡಿದ್ದು. ಸಾಲ ಇವರೇ ತಗೊಂಡಿದ್ದು. ಜನರ ಹೆಸರಲ್ಲಿ ಇವರು ಸಾಲ ತಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ ಲೀಲಾವತಿ ಅಂತ. ಇಡಿ ಅಧಿಕಾರಿಗಳು ಈಕೆಯನ್ನೀಗ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಹಾಗೆ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಇದ್ನಲ್ಲ, ಆತನ ಬಂಧನ ಕೂಡ ಆಗಿದೆ. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ರೆ. ಈ ಹಿಂದೆ ನಾವು ನೋಡಿದ್ವಿ, ಮೊನ್ನೆಯಷ್ಟೇ ಬೆಂಗಳೂರು, ಶಿವಮೊಗ್ಗ ಅಲ್ಲೆಲ್ಲೂ ಕೂಡ ಆಸ್ತಿ ಎಷ್ಟಿದೆ, ಚರಾಸ್ತಿ, ಸ್ಥಿರಾಸ್ತಿ ಇವರದೆಲ್ಲ ಎಷ್ಟೆಷ್ಟಿದೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಬೋವಿ ನಿಗಮದ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ. ಮಾಜಿ ಎಂಡಿ ಲೀಲಾವತಿಯನ್ನ ಬಂಧಿಸಲಾಗಿದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೋವಿ ನಿಗಮದಲ್ಲಿ ಹಗರಣ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಇಡಿಯಿಂದ ನಾಗರಾಜಪ್ಪ ಸೆರೆ ಕೂಡ ಆಗಿದೆ. ನಾಗರಾಜಪ್ಪ ಯಾರು? ಮಾಜಿ ಪ್ರಧಾನ ವ್ಯವಸ್ಥಾಪಕ ಈ ನಾಗರಾಜಪ್ಪ. ಇದೀಗ ಲೀಲಾವತಿಯನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಲೀಲಾವತಿ ಮಾಜಿ ಎಂಡಿ, ಇದೇ ಬೋವಿ ನಿಗಮದ್ದು. ಹಾಗಾದ್ರೆ ಏನ್ ಪ್ರಕರಣ ಇದು? ಪ್ರಕರಣ ನೋಡ್ತಾ ಹೋಗ್ಬೇಕಾದ್ರೆ ಇದೇ ಬೋವಿ ನಿಗಮದ ವಿವಿಧ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸೋದಾಗಿ ಅಧಿಕಾರಿಗಳು ಈ ಜನರಿಗೆ ಆಮಿಷವನ್ನು ಒಡ್ಡಿ, ಸಾಲ ಯಾರಿಗೆ ಕೊಡಿಸಿದ್ದು?
ಜನರಿಗೆ ಕೊಡಿಸಿದಲ್ಲ, ಜನರಿಂದ ದಾಖಲೆಗಳನ್ನ ತೆಗೆದುಕೊಂಡಿದ್ದು. ಸಾಲ ಇವರೇ ತಗೊಂಡಿದ್ದು. ಜನರ ಹೆಸರಲ್ಲಿ ಇವರು ಸಾಲ ತಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ ಲೀಲಾವತಿ ಅಂತ. ಇಡಿ ಅಧಿಕಾರಿಗಳು ಈಕೆಯನ್ನೀಗ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಇದ್ನಲ್ಲ, ಆತನ ಬಂಧನ ಕೂಡ ಆಗಿದೆ. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ನಾವು ನೋಡಿದ್ವಿ, ಮೊನ್ನೆಯಷ್ಟೇ ಬೆಂಗಳೂರು, ಶಿವಮೊಗ್ಗ ಅಲ್ಲೆಲ್ಲೂ ಕೂಡ ಆಸ್ತಿ ಎಷ್ಟಿದೆ, ಚರಾಸ್ತಿ, ಸ್ಥಿರಾಸ್ತಿ ಇವರದೆಲ್ಲ ಎಷ್ಟೆಷ್ಟಿದೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಬೋವಿ ನಿಗಮದ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ. ಮಾಜಿ ಎಂಡಿ ಲೀಲಾವತಿಯನ್ನ ಬಂಧಿಸಲಾಗಿದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೋವಿ ನಿಗಮದಲ್ಲಿ ಹಗರಣ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಇಡಿಯಿಂದ ನಾಗರಾಜಪ್ಪ ಸೆರೆ ಕೂಡ ಆಗಿದೆ. ನಾಗರಾಜಪ್ಪ ಯಾರು? ಮಾಜಿ ಪ್ರಧಾನ ವ್ಯವಸ್ಥಾಪಕ ಈ ನಾಗರಾಜಪ್ಪ. ಇದೀಗ ಲೀಲಾವತಿಯನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಲೀಲಾವತಿ ಮಾಜಿ ಎಂಡಿ, ಇದೇ ಬೋವಿ ನಿಗಮದ್ದು. ಹಾಗಾದ್ರೆ ಏನ್ ಪ್ರಕರಣ ಇದು? ಪ್ರಕರಣ ನೋಡ್ತಾ ಹೋಗ್ಬೇಕಾದ್ರೆ ಇದೇ ಬೋವಿ ನಿಗಮದ ವಿವಿಧ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸೋದಾಗಿ ಅಧಿಕಾರಿಗಳು ಈ ಜನರಿಗೆ ಆಮಿಷವನ್ನು ಒಡ್ಡಿ, ಸಾಲ ಯಾರಿಗೆ ಕೊಡಿಸಿದ್ದು? ಜನರಿಗೆ ಕೊಡಿಸಿದಲ್ಲ, ಜನರಿಂದ ದಾಖಲೆಗಳನ್ನ ತೆಗೆದುಕೊಂಡಿದ್ದು. ಸಾಲ ಇವರೇ ತಗೊಂಡಿದ್ದು. ಜನರ ಹೆಸರಲ್ಲಿ ಇವರು ಸಾಲ ತಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ ಲೀಲಾವತಿ ಅಂತ. ಇಡಿ ಅಧಿಕಾರಿಗಳು ಈಕೆಯನ್ನೀಗ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಇದ್ನಲ್ಲ, ಆತನ ಬಂಧನ ಕೂಡ ಆಗಿದೆ. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ನಾವು ನೋಡಿದ್ವಿ, ಮೊನ್ನೆಯಷ್ಟೇ ಬೆಂಗಳೂರು, ಶಿವಮೊಗ್ಗ ಅಲ್ಲೆಲ್ಲೂ ಕೂಡ ಆಸ್ತಿ ಎಷ್ಟಿದೆ, ಚರಾಸ್ತಿ, ಸ್ಥಿರಾಸ್ತಿ ಇವರದೆಲ್ಲ ಎಷ್ಟೆಷ್ಟಿದೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಬೋವಿ ನಿಗಮದ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ. ಮಾಜಿ ಎಂಡಿ ಲೀಲಾವತಿಯನ್ನ ಬಂಧಿಸಲಾಗಿದೆ. ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೋವಿ ನಿಗಮದಲ್ಲಿ ಹಗರಣ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಇಡಿಯಿಂದ ನಾಗರಾಜಪ್ಪ ಸೆರೆ ಕೂಡ ಆಗಿದೆ. ನಾಗರಾಜಪ್ಪ ಯಾರು? ಮಾಜಿ ಪ್ರಧಾನ ವ್ಯವಸ್ಥಾಪಕ ಈ ನಾಗರಾಜಪ್ಪ. ಇದೀಗ ಲೀಲಾವತಿಯನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಲೀಲಾವತಿ ಮಾಜಿ ಎಂಡಿ, ಇದೇ ಬೋವಿ ನಿಗಮದ್ದು. ಹಾಗಾದ್ರೆ ಏನ್ ಪ್ರಕರಣ ಇದು? ಪ್ರಕರಣ ನೋಡ್ತಾ ಹೋಗ್ಬೇಕಾದ್ರೆ ಇದೇ ಬೋವಿ ನಿಗಮದ ವಿವಿಧ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸೋದಾಗಿ ಅಧಿಕಾರಿಗಳು ಈ ಜನರಿಗೆ ಆಮಿಷವನ್ನು ಒಡ್ಡಿ, ಸಾಲ ಯಾರಿಗೆ ಕೊಡಿಸಿದ್ದು? ಜನರಿಗೆ ಕೊಡಿಸಿದಲ್ಲ, ಜನರಿಂದ ದಾಖಲೆಗಳನ್ನ ತೆಗೆದುಕೊಂಡಿದ್ದು. ಸಾಲ ಇವರೇ ತಗೊಂಡಿದ್ದು. ಜನರ ಹೆಸರಲ್ಲಿ ಇವರು ಸಾಲ ತಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಮಾಜಿ ಎಂಡಿ ಅರೆಸ್ಟ್ ಆಗಿದ್ದಾರೆ ಲೀಲಾವತಿ ಅಂತ. ಇಡಿ ಅಧಿಕಾರಿಗಳು ಈಕೆಯನ್ನೀಗ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಇದ್ನಲ್ಲ, ಆತನ ಬಂಧನ ಕೂಡ ಆಗಿದೆ. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ನಾವು ನೋಡಿದ್ವಿ, ಮೊನ್ನೆಯಷ್ಟೇ ಬೆಂಗಳೂರು, ಶಿವಮೊಗ್ಗ ಅಲ್ಲೆಲ್ಲೂ ಕೂಡ ಆಸ್ತಿ ಎಷ್ಟಿದೆ, ಚರಾಸ್ತಿ